ಫಸ್ಟ್ ಈ ಸಾಂಗ್ ಕೇಳಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಎಸ್ ಪಿ ಬಾಲ್ದು ಅವರು. ಅಂದರೆ ದ ವೇ ಎಸ್ ಗಿವನ್ ಲೈಫ್ ಟು ದಿ ಸಾಂಗ್ ಅನ್ನೋದು ಒಂದು ತುಂಬ ಮುಖ್ಯ. ಒಂದು ಸಿನಿಮಾನ ಒಂದು ಹೀರೋ ಪಾತ್ರಕ್ಕೆ ಆಡಿ ಅದಕ್ಕೊಂದು ಜೀವ ತುಂಬಿಸೋದಿದೆಯಲ್ಲ, ಆ ಬ್ಯಾಂಗು ಮಧ್ಯ ಆ ಎಕ್ಸ್ಪ್ರೆಷನ್ಸು, ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ ನಾವು ಆಡ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಾಗಿ ಆಸ್ ಅನ್ ಆಕ್ಟರ್ ಇಟ್ ಇಸ್ ಡಿಫಿಕಲ್ಟ್ ಟು ಫಿಲ್ ಅಪ್ ದಿ ಎಕ್ಸ್ಪ್ರೆಷನ್ಸ್. ಸೊ ಅವ್ರನ್ನ ನೆನಪಿಸ್ಕೊತಾ ಹೇಳ್ತೀನಿ. ಇನ್ನೊಂದು ನೋಡಿ, ಇವತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಆ ಡ್ರೆಸ್ ಕೂಡ ಅವ್ರು ಅದನ್ನೇ ಮ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಇದು ನಾನು ಅವತ್ತು ಹಾಕಿದ್ದು ಸ್ವೆಟ್ರ್ ಬೆಲೆ ಗೊತ್ತೇನಮ್ಮ? ಇಲ್ಲ, ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಬರೀ 24,000 ರೂಪಾಯಿ ಅದು ಅವತ್ತಿಗೆ. ನಮ್ಮ ಅಪ್ಪ ಒಗಿಯೋರು ಅಂದರೆ 24,000 ರೂಪಾಯಿ ಸ್ವೆಟರ್ ಸಿಂಗಾಪುರ್ ಹೋಗಿ ತತ್ತಾನೆ ಅವನು ಅಂತ. ಆ ಇಡೀ ಪಿಕ್ಚರ್ ಸಿಂಗಾಪುರಿಂದ ತಂದಿರೋ ಸ್ವೆಟರ್ಸು. ಇವತ್ತಿಗೂ ನಾನು ಅವತ್ತು ಹಾಕಿರೋ ಡ್ರೆಸ್ಸಸ್, ಹೀರೋಯಿನ್ಗಾಗ್ಲಿ ಹೀರೋಗೆ ಹಾಕೊಂಡಿರೋ ಡ್ರೆಸ್ಸಸ್ ಇವತ್ತುವರೆಗೂ ಯಾರು ಅದನ್ನ ಬಳಸಿಲ್ಲ, ಆ ಪ್ಯಾಟರ್ನೇ ಬಳಸಿಲ್ಲ. ಅಂದ್ರೆ ಹೀರೋ ಇಡೀ ಸಿನಿಮಾ ಸ್ವೆಟರ್ಸ್ ಹಾಕಿರ್ತೀನಿ ಆ ಸಿನಿಮಾದಲ್ಲಿ. ಅದು ಬಿಸಿಲಲ್ಲಿ, ಚೆನ್ನೈ ಬಿಸಿಲಲ್ಲಿ 104, 107 ಬಿಸಿಲಲ್ಲಿ ಆ ಸ್ವೆಟರ್ ಹಾಕೊಂಡು ಮಾಡ್ತಾ ಇದ್ದಿದ್ದು. ಆಮೇಲೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಟ್ ಈಸ್ ಅನ್ ಇನ್ವಿಟೇಷನ್ ಟು ದಿ ಪಬ್ಲಿಕ್ ಅಂತ. ಬನ್ನಿ ಗೆಳೆಯರೇ ಗೆಳತಿಯರ ಅಂತ ಇವ್ರು ಬರಿಬೇಕಾರೆ ಅದ್ರಲ್ಲಿ ಕೊಟ್ಟಿರೋ ಫೋರ್ಸು ಮನೇಲಿ ಕೂತಿರೋಲ್ಲ ಎದ್ದು ಥಿಯೇಟರ್ಗೆ ಬಂದ್ಬಿಡ್ಬೇಕು. ಅದು ಅದೇ ಈ ಸಾಂಗ್ ಪ್ರೇಮ್ ಲೋಕಗೆ ಇದು ಇನ್ವಿಟೇಷನ್. ಈ ತರ ಸಾಂಗ್ಸ್ ಥಿಯೇಟ್ರಲ್ಲಿ ಬಿದ್ದಾಗ ಏನಾಗೋಯ್ತು ಅಂದ್ರೆ, ಫಸ್ಟ್ ಬಂದ್ರಲ್ಲ ಥಿಯೇಟರ್ಗೆ ಪ್ರೇಮ್ ಲೋಕಕ್ಕೆ ಬಂದವರಲ್ಲ, ಫಸ್ಟ್ ಬೆಚ್ಚಿಗೆ ಬಿದ್ದೋದ್ರು. ಆಕ್ಚುಲಿ ಅವ್ರಿಗೆ ಈ ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಗೊತ್ತಿಲ್ಲ, ಬಟ್ ಇಲ್ಲಿ ಏನೋ ಇದೆ. ಫಸ್ಟ್ 100 days ಬಂದಿದ್ದ ಆಡಿಯನ್ಸ್ ಅವ್ರಿಗೆ ಗೊತ್ತಿಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ, ಏನಿದು ಬರೀ ಹಾಡು ಅಂತ. 100th ಡೇಗೆ ನಮ್ಮ ಫಾದರ್ ಏನ್ ಮಾಡ್ತಾರೆ ಅಂದ್ರೆ, ದೂರದರ್ಶನ ಅವಾಗ 20,000 ರೂಪಾಯಿ ಕೊಟ್ರೆ ಒಂದು ಹಾಡಾಕೋರು. ಅವಾಗ ನೋಡಮ್ಮ ಹುಡುಗಿ ಸಾಂಗ್ ಅನ್ನೋದನ್ನ ಅಲ್ಲಿ ಪ್ಲೇ ಮಾಡ್ತೀವಿ ನಾವು. ಆ ಜನ ಮತ್ತೆ ವಾಪಸ್ಸು ಥಿಯೇಟರ್ಗೆ ನುಗ್ಗಿದ್ರು ಅಂದ್ರೆ ನೀವು ಸಾಧ್ಯನೇ ಇಲ್ಲ. ಯಾವ ಪಿಕ್ಚರ್ ಮುಗಿದೋಯ್ತು ಅಂತ ಅನ್ಕೋತೀವೋ ಅಂದ್ರೆ ಅದು ಫಲ ಕೊಡ್ಲೇಬೇಕದು. ಆ ಪಿಕ್ಚರ್ ಅದರಿಂದ ಇದ್ದ ಶ್ರಮಕ್ಕೆ ಅದು ಫಲ ಕೊಡ್ಲೇಬೇಕಾಗಿತ್ತು. ಬಟ್ ಅಷ್ಟು ಸಮಯ ತಗೋತದು. ಆಮೇಲೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅಂದರೆ ಹಳೆ ಕಾಲದಲ್ಲಿ ಆಡಿದ್ರು ಒಂದು 100 ಜನ 200 ಜನ ಎಲ್ಲ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ಆಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಫಸ್ಟ್ ಟೈಮ್ ಒಂದು ಮಾರ್ಕೆಟ್ 86 ಅಲ್ಲಿ 100-120 ಜನ ಡ್ಯಾನ್ಸರ್ಸ್ ಇದೆ ಫಸ್ಟ್ ಸಾಂಗ್. 120 ಮೆಂಬರ್ಸ್ ಸಾಂಗ್ಸ್ ಇದೆ. ಸೊ ಈ ತರ ಈ ಸಿನಿಮಾ ನಡೆದಿದ್ದು. ಅಂಡ್ ಒನ್ಸ್ ಅಗೇನ್ ಇದು ಈ ಮೊಮೆಂಟ್ಸ್ ನೀವು ವಾಪಸ್ ಕ್ರಿಯೇಟ್ ಮಾಡ್ತಿರಲ್ಲ, ಈ ಆರ್ಕೆಸ್ಟ್ರಾ, ಈ ಸೌಂಡು, ಇಷ್ಟೆಲ್ಲ ಮಾಡಿದೀವ ನಾವು ಅಂತ ಮತ್ತೆ ನೆನಪಿಸ್ತಾ ಇದ್ದೀವಿ ನಾವು ಮರ್ತೋಗಿದ್ದೀವಿ ಆ್ಯಕ್ಚುಲಾಗಿ. ನಾನಂತೂ ಪಾಸ್ಟ್ಗೆ ಹೋಗೋದಕ್ಕೆ ಇಷ್ಟನೇ ಪಡಲ್ಲ. ಐ ವಾಂಟ್ ಟು ಗೋ ಟು ದ ಫ್ಯೂಚರ್ ಅಂತ ಅನ್ಕೋತೀನಿ. ನಾಳೆ ಏನು ಮಾಡ್ತೀನಿ ಅಂತ. ಬಟ್ ಇದೆಲ್ಲ ಮತ್ತೆ ಒಂದು ಸ್ಫೂರ್ತಿ, ಮತ್ತೆ ಯು ನೀಡ್ ದಟ್ ಸ್ಟ್ರೆಂತ್ ಬ್ಯಾಕ್. ಇದೆಲ್ಲ ದಿಸ್ ಆರ್ ಆಲ್ ಮೈ ಸ್ಟ್ರೆಂತ್ ಅಗೇನ್ ಯು ಟು ರೀಕ್ರಿಯೇಟ್ ಅನ್ನೋದು ಇದೆಯಲ್ಲ, ರೀಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಎಲ್ಲ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ಸೊ ಯೂಶಲ್ ಆಗಿ ನಾನು ಎಲ್ಲೋದ್ರೂ ಒಂದು ಹೇಳ್ತಿರ್ತೀನಿ, ಈ ನಗು ಅನ್ನೋದು, ಸಂತೋಷ ಅನ್ನೋದು ನಮ್ಮ ಮುಖದಲ್ಲಿ ಬರೋ ನಗು ಅಲ್ಲ, ನಿಮ್ಮ ಮುಖದಲ್ಲಿ ಬರೋ ನಗುನೇ ನಮಗೆ ನಿಜವಾದ ಸಂತೋಷ. ಅದು ಇವತ್ತು ಎರಡು ಕಡೆ ಇದೆ. ನೀವೆಷ್ಟು ಸಂತೋಷ ಪಡ್ತೀರಾ ಅಷ್ಟೇ ನಗು ಸಂತೋಷ ನನಗೂ ಬರ್ತಾ ಇದೆ, ನಾನು ಸಂತೋಷದ ನಿಮ್ಮ ಮುಖದಲ್ಲಿ ಬರ್ತಾ ಇದೆ. ಸೊ ಇಟ್ ಈಸ್ ಬೋತ್ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಥ್ಯಾಂಕ್ ಯು ರವಿ ಸರ್ ಫಾರ್ ಶೇರಿಂಗ್ ಯುವರ್ ಥಾಟ್ಸ್. ಮಹಾಗುರುಗಳೇ, ರವಿ ಸರ್ SPB ಅವರನ್ನ ನೆನೆಸ್ಕೊಂಡು ಅವ್ರ ಮಾತು ಶುರು ಮಾಡಿದ್ರು. ಅದು ಬಹಳ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್. ಆಕ್ಚುಲಿ ನಾನು ರವಿ ಸರ್ಗೆ ಹೇಳಿದೆ, ಈ ಪ್ರೇಮಲೋಕ ಹಾಡುಗಳು ಎಲ್ಲ ಹೊಸ್ತಿರೋದ್ರಿಂದ ಎಲ್ಲ ಹೊಸ ವಾಯ್ಸ್ಗಳನ್ನ ಯೂಸ್ ಮಾಡೋಣ ಸರ್ ಅಂತ. ಮಾಡಿಬೇಕಾದ್ರೆ ಅಂದರು. ನಾನು ನಮ್ಮ ನರಸಿಂಹನಾಯಕ್, ಪುತ್ತೂರು ನರಸಿಂಹನಾಯಕ್, ಜೈಪಾಲ್, ಈ ಥರ ಬೆಂಗಳೂರಿನಲ್ಲಿ ಆಗ ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇದ್ದ ನನಗೆ ಗೊತ್ತಿದ್ದ ಎಲ್ಲ ಗಾಯಕರು ಪ್ಲಸ್ ನನ್ನ ಸತಿಮಣಿ, ಈ 8 ಜನನ್ನ ಕರ್ಕೊಂಡೋಗಿ ಪಾಪ ಅವ್ರಿಗೆಲ್ಲ ರೂಮ್ ಹಾಕಿಸಿ ಖರ್ಚು ಎಲ್ಲ ಕೊಟ್ಟಿದ್ರು. ಆ ರೆಕಾರ್ಡಿಂಗ್ ಹಾಲಲ್ಲಿ ನಾನು ನಿಂತ ಜಾಗ ನೋಡಿ ಎಲ್ಲರೂ ಎದುರುಬಿಟ್ರು. ಆ್ಯಕ್ಚುಲಿ ನಮ್ಮವರು ಅಷ್ಟು ದೊಡ್ಡ ಆರ್ಕೆಸ್ಟ್ರಾ ಮಧ್ಯೆ ಇವರು ನಾವು ಎಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು ನೋಡಿ ಎಲ್ಲರೂ ಪಿಚ್ಚಾಗ್ಬಿಟ್ರು. ಎಲ್ಲರೂ ಟ್ರ್ಯಾಕಲ್ಲಿ ಕಾಲು ಮನೆ ಕಡಿಮೆನೇ ಹಾಡಿದ್ರು. ಎದುರ್ಕೊಂಬಿಟ್ರು. ನನಗೆ ಯೋಚನೆ ಬಿದ್ದುಬಿಟ್ಟೆ ಏನು ಮಾಡಬೇಕು ಅಂತ. ವರದಪ್ಪನವರು ಸಾರಿಗೆ ಹೇಳಿದ್ರು, ಎಲ್ಲ ಹಾಡಿದ್ದಾರೆ, ಸ್ವಲ್ಪ ಶ್ರುತಿ ಕಡಿಮೆ ಇದೆ ಅಂತೆಲ್ಲ ಹೇಳಿದ್ರು. 1 ವಾರದ ಈ ನಮ್ಮ ಪ್ರಯತ್ನ, ನಮ್ಮ ಇವ್ರ ಮಧ್ಯೆ ಏನೂ ಚರ್ಚೆ ಆಗಿಲ್ಲ. ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಇದು ಮ್ಯೂಸಿಕಲ್ ಹಿಟ್ ಪಿಕ್ಚರ್. ಈ ಹೊಸ ವಾಯ್ಸ್ಗಳು ಅಕಸ್ಮಾತ್ ಇದಕ್ಕೆ ಹೊಂದದೇ ಹೋಗ್ಬೋದು. ರೆಗ್ಯುಲರ್ ಸಿಂಗರ್ಸ್ ಬಾಲು ಸರ್, ಜಾನಕಮ್ಮ ಇಬ್ಬರು ಹಾಡ್ಬಿಡ್ಲಿ ಅಂತ ಡಿಸೈಡ್ ಮಾಡಿದ್ರು. ನನ್ನ ಹತ್ರ ಹೇಳಿದ್ರು, ರಾಜು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗ್ತಾ ಇದೆ, ಇದು ಈ ಎಕ್ಸ್ಪೆರಿಮೆಂಟ್ ಬೇಡ. ಇಲ್ಲ ಸರ್, ನಾನು ಮತ್ತೆ ಆಡಿಸ್ತೀನಿ ಸರ್. ಬೇಡ, ವಿಲ್ ಗೋ ಟು SPB. ಜಾನಕಮ್ಮ ಡಿಸಿಷನ್ ತಗೊಳ್ರಿ ಅಂದರು. ಸ್ವಲ್ಪ ಡಿಸ್ಟೆನ್ಸಲ್ಲಿದ್ವಿ. ನಾನು ಹೆಂಡ್ತಿ ಕೇಳಿದೆ, ನೀವು ಸುಮ್ಮನೆ ಅವ್ರ ಮಾತು ಕೇಳಿ ಅಂದ್ಲು. ಆವಾಗ ತೆಗೆದುಕೊಂಡ ಡಿಸಿಷನ್ನೇ ಇವತ್ತು ಈ ಚರಿತ್ರೆಗೆ ಕಾರಣ ಆಗಿರೋದು. ನನಗೆ ಇನ್ನೂ ಜ್ಞಾಪಕ ಇದೆ, ಈ ಹಾಡನ್ನು ನಾನು ಪೂರ್ತಿ ಕನ್ನಡದಲ್ಲಿ ಬರೆದಿದ್ದೆ, ತಮಿಳಲ್ಲಿ ಬರೆಸ್ಬೇಕು ಅಂತ ದೊಡ್ಡ ಲೇಖಕ ವೈರಮುತ್ತು ಸಾರ್ನ ಕರೆಸಿದ್ರು. ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಾಂಗ್ ಟ್ಯೂನು ಕೇಳಿಸಿದ್ವಿ. ನಾನು ಬರೆದಿರೋದನ್ನೆಲ್ಲ ಹೇಳಿದೆ, ನಾನು ಬರೆಯೋದೇನಿದೆ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀರಲ್ಲ ಅಂದರು. ಸಾರ್ ಅಂದರು,
ಅದೆಲ್ಲ ಬರೆದಿರೋದಿರಲಿ, ನೀವು ಹೊಸದು ಬರೀರಿ ಅಂದರು. ಬಟ್ ಅವರು ಈ ಸಾಲುಗಳು ನೋಡಿಕೊಂಡೆ ಇದಕ್ಕೆ ಮ್ಯಾಚ್ ಆಗೋ ಥರ ಬರೆದ್ರು. ಕನ್ನಡದ ಕೀರ್ತಿ ತಮಿಳಿನ ಕವಿಯ ಬಾಯಲ್ಲಿ ಬಂದದ್ದು ಈ ಚಿತ್ರದ ಈ ಹಾಡಿಂದ. ನಾವೆಲ್ಲ ಹೆಮ್ಮೆ ಪಡಬೇಕು. ನನ್ನನ್ನು ಹೇಗೆ ಮೆರೆಸಿದಾರೆ ಗೊತ್ತಾ, ಕಾರಲ್ಲಿ ಕೂತಿರೋರು, ಡ್ರೈವ್ ಮಾಡೋರು ಅವರೇ, ಅದ್ಭುತವಾದ ಡ್ರೈವಿಂಗು. ಐ ಆಮ್ ಬ್ರಿಂಗಿಂಗ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಕಮ್ ರೈಟರ್ ವಿತ್ ಅ ಬ್ಯಾಂಗ್ ಅಂತ ಸಿಕ್ಕದವ್ರಿಗೆಲ್ಲ ಹೇಳೋರು. ಯಾರು ಹೇಳ್ತಾರೆ, ಒಂದು 50 ವರ್ಷ ಇಬ್ಬರು ಅಡ್ವಾನ್ಸ್ ಆಗಿದ್ವಿ ಅಷ್ಟೇ. ಈ ಸಿನಿಮಾ ಮಾಡುವಾಗ 50 ವರ್ಷ ಅಡ್ವಾನ್ಸ್ ಆಗಿದ್ವಿ. ಆ 50 ವರ್ಷದ ಅಡ್ವಾನ್ಸ್ಮೆಂಟು 100 ದಿವಸ ಕಾಯಬೇಕಾಯಿತು. ನಮಗೆ ಅನ್ನವಿಟ್ಟ ಸ್ವಾಮಿ ವೀರಸ್ವಾಮಿ ಅವರ ಧೈರ್ಯ 100 ದಿವಸ ಕಾಪಾಡ್ದು ಇವತ್ತು ಚಿತ್ರ ಚರಿತ್ರೆಯಾಗಿದೆ. ಇನ್ನೊಂದು ಚಿತ್ರ ಮಾಡಿಬಿಡಿ ಸರ್ ಆ ಥರ. ಸರ್ ಇವನ್ನ ಹಾಕ್ಕೊಂಡು ಮಾಡಿ ಸರ್, ನೀವು ಅವನು ಸೇರಿ ಒಂದು ಮ್ಯೂಸಿಕಲ್. ಯಾಕೆಂದರೆ ನಾನೊಂದು ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್, ನೀನು ಫ್ಯೂಚರ್ ಆ್ಯಂಡ್ ಫ್ಯೂಚರ್. ಗುರುಗಳ ಎಲ್ಲರೂ ಕೇಳ್ತಾ ಇರೋದು ಒಂದೇ ಕ್ವಶನ್, ನೀವಿಬ್ರು ಯಾವಾಗ ಮಾಡ್ತೀರಾ ಅಂತ. ಅದೇ ನಾವು ಸೇರಿದ್ರೆ ಮಾಡೇ ಮಾಡ್ತೀವಿ, ಬಿಡೋದು ಒಳ್ಳೇದಾಗುತ್ತೆ. ಬಟ್ ನೀವಿಬ್ರು ಸೇರಿ ನಿನ್ನ ಕಿರೀಟ ಒಂದು ಇವ್ರ ಕಡೆಯಿಂದ ಬರಲಿ. ಡನ್. ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದ ಸರ್. ಥ್ಯಾಂಕ್ ಯು ಮಹಾಗರುಗಳೇ. ವಿಪಿ ಸರ್, ಇವ್ರು ಮಾಡಿರೋ ಹಾಡೇ ಅಷ್ಟು ಚಂದ, ಅದಕ್ಕಿನ್ನ ಚಂದ ಈ ಅನುಭವದ ಮಾತುಗಳು. ಯಾವ್ದನ್ನ ಕೇಳೋದು ಯಾವ್ದನ್ನ ಆಲಿಸೋದು ಅಂತ. ರಜತ್ 100% ನಿಂದು ಇವತ್ತು ಪರ್ಫಾರ್ಮೆನ್ಸ್ ಇತ್ತಪ್ಪ ನಿಜವಾಗ್ಲು. ಯಾಕೆ ಅಂದ್ರೆ ಥ್ಯಾಂಕ್ ಯು. ಸಾಧಾರಣವಾಗಿ ನೀನು ಸ್ವಲ್ಪ ಹೆದರ್ತೀಯ, ಸ್ವಲ್ಪ ಇಲ್ಲಿ ಬಂದಾಗ ಸ್ವಲ್ಪ ಏನೋ ಒಂದು ಮುಜುಗರ ಇರುತ್ತೆ. ಕೆಲವೊಮ್ಮೆ ಡಿಯೋಡ್ರೆಂಟ್ ಗ್ಯಾಸ್ ಬರುತ್ತೆ, ಕೆಲವೊಮ್ಮೆ ಸೆಂಟ್ ಬರುತ್ತೆ. ಇವತ್ತು ಫುಲ್ ಸೆಂಟೇ ಕಣ, ಇವತ್ತು ಫುಲ್ ಅಂದ್ರೆ ಮಿಂಚ್ಬಿಟ್ಟೆ ನೀನು. ಥ್ಯಾಂಕ್ ಯು. ಆಲ್ಸೋ ರವಿ ಸರ್ ಒಂದು ಉಪಸ್ಥಿತಿಯಲ್ಲಿ ಒಂದು ಸಂತೋಷದ ವಾತಾವರಣ ಇದೆ. ಹೌದು. ಅದು ಬಹಳ ವಿಶೇಷವಾದಂತಹ ಒಂದು ಪರ್ಸನಾಲಿಟಿ. ಅವರ ಆರಾ ಅಂಡ್ ಅವರ ಆಲೋಚನೆ ಎಲ್ಲರನ್ನೂ ಸಂತೋಷವಾಗಿಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒನ್ ಆಫ್ ದಿ ಫೈನೆಸ್ಟ್ ಪರ್ಫಾರ್ಮೆನ್ಸ್ ರಜತ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಮತ್ತೊಂದು ಅದ್ಭುತವಾದ ಹಾಡಿಗೆ ಅದ್ಭುತವಾದ ಪ್ರದರ್ಶನ ಅಂತ ಹೇಳ್ಬೋದು. ನನಗೆ ಇವತ್ತೇನು ಅನಿಸ್ತಿದೆ ಅಂದರೆ, ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. ಸಡನ್ ಆಗಿ ಮಹಾಗಳು ಮಾತಾಡ್ತಾ ಇವನು ಹಾಕೊಂಡು ಮಾಡಿ ಅಂತ ಹೇಳಿದ್ರೆ, ನನಗೆ ನಮ್ಮ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಹುಡುಗನಿಗೊಂದು ಚಾನ್ಸ್ ಕೊಡ್ರಪ್ಪ ಅನ್ನೋ ಥರ ಅನ್ನಿಸ್ತಿದೆ ಗುರುಗಳೇ. ನನಗೆ ಯಾವ ರೀತಿ ಇದಕ್ಕೆ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಐ ಥಿಂಕ್ ದಿಸ್ ಇಸ್ ಮೈ ಬೆಸ್ಟ್ ಮೂಮೆಂಟ್ ಗುರುಗಳೇ. ನೀವು ಹಾಕಿರೋ ಹೇಳಿದ್ನಲ್ಲ ಆ ಹೈವೇನಲ್ಲಿ ಸುಮ್ಮನೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾರೋ ನಾನು, ಅಲ್ಲಿಂದ ಕಲ್ತಿರೋದು. ಸೊ ಬ್ಲೆಸ್ಡ್. ಅದ್ಭುತವಾದ ದಿನ ಮೇಡಮ್ ಇವತ್ತು. ದಿಸ್ ಇಸ್ ಇವತ್ತಿನ ಸರಿಗಮಪ ಬೇರೆ, ಇದು ಬೇರೆ ಲೆವೆಲ್ ಆಫ್ ಮ್ಯಾಜಿಕ್ ಆ್ಯಂಡ್ ಡಿವೈನಿಟಿ ಆಫ್ ಮ್ಯೂಸಿಕ್. ಎಸ್ ಸರ್. ಗಾಡ್ ಬ್ಲೆಸ್. ಅಂಡ್ ಆ ಮಾತು ನಿಜ ಆಗ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಈ ವೇದಿಕೆ ಮೇಲೆ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ರಜತ್. ಥ್ಯಾಂಕ್ ಯು ಸೋ ಮಚ್. Sa ri ga ma pa pa sa sa